ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದೀಪ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಒಂದು ಸಬ್ಸ್ಕ್ರೈಬ್ ಬಟನ್ನು ಒತ್ಬಿಡಿ. ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೋಗೋಣ. ಏನದು ಅಂದರೆ, ನೀವು ಈ ಥರ ಮತ್ತು ಈ ಥರ ಫೋಟೋಸ್ನ ನೋಡಿರ್ತೀರ. ಅದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ತಲೆ ಕೆಡಿಸ್ಕೊಂಡು ಹುಚ್ಚರ ಆಗ್ಬಿಟ್ಟಿರ್ತೀರ. ಅಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಕಡೆ ನೀವು ಸರ್ಚನ್ನು ಹೊಡೆದು ನೋಡಿ, ಮತ್ತು ಅದನ್ನು ಹುಡ್ಕೋಕ್ಕಾಗದೆ ನೀವು ಅದರದ್ದು ಕಾಪಿ ಮತ್ತು ರೈಟ್ ಹುಡ್ಕೋಕ್ಕಾಗದೆ ನೀವು ಸುಸ್ತಾಗಿ ಸೋತೋಗ್ಬಿಡ್ತೀರ. ಏನು ಗುರು ಇದು ಮಾಡೋಕ್ಕಾಗಲ್ಲ ಬಿಡು ಅಂತ ಅಲ್ಲಿಗೆ ಬಿಟ್ಬಿಡ್ತೀರ. ಸೊ ಈ ವಿಡಿಯೋದಲ್ಲಿ ಹಂಗಾಗಲ್ಲ. ಇನ್ನು ನಿಮ್ಗೆ ಯಾವುದೇ ಕಾಪಿ ರೈಟ್ ಇಲ್ಲದೆ ಫೋಟೋಸ್ನ ಹೇಗೆ ನೀವು ಕ್ರಿಯೇಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಒಂದು ಫೋನ್ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ನಿಮ್ಮ ಒಂದು ಫೋನಲ್ಲಿರೋ ಕ್ರೋಮ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಸರ್ಚ್ನ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಸರ್ಚ್ನ ಮಾಡಿದ್ದೀನಿ ನೋಡಿ. ನೀವು ಇಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ನ ಮಾಡಿದ್ರೆ ಇಲ್ಲಿ ಫಸ್ಟಾಗಿ ಬರುತ್ತೆ. ಅದನ್ನ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಇವೆರಡರಲ್ಲಿ ಯಾವ ಥರ ಫೋಟೋ ಬೇಕು ಅಂದರೆ, ನನಗೆ ಈ ಥರ ಫೋಟೋ ಬೇಕು. ಇದನ್ನು ನಾನು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಗ್ಯಾಲರಿಗೆ ಹೋಗಬೇಕು. ಇಲ್ಲಿ ಫೈಲ್ಸ್ ಅಂತಿದೆ ಆದಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮಗೆ ಬೇಕಾದ ಫೋಟೋನ ನೀವು ಕ್ರಿಯೇಟ್ನ ಮಾಡಿದ್ರಿ ಅಂತಂದರೆ, ನಿಮಗೆ ಬೇಕಾದ ಫೋಟೋನ ಇಲ್ಲಿ ಅಪ್ಲೋಡ್ನ ಮಾಡಿದ್ರೆ, ಇದು ಹಾಕಿದ್ರಿ ಅಂತಂದರೆ ಇಲ್ಲಿ ಬರುತ್ತೆ ಫೋಟೋ. ಇದು ಅಪ್ಲೋಡ್ ಆಗಿ ಬರುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಶೇರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಂತಂದರೆ ಇಲ್ಲಿ ನಿಮಗೆ ಜಸ್ಟ್ ಸೀನ್ಸ್ ಅಂತ ಬರುತ್ತೆ. ಅದನ್ನ ಸ್ವಲ್ಪ ಹೊತ್ತು ತಡಿಬೇಕು, ಸ್ವಲ್ಪ ಹೊತ್ತು ವೆಯ್ಟ್ನ ಮಾಡಬೇಕು. ನೀವೇನಾದರೂ ಇದನ್ನ ಸ್ಕ್ರಿಪ್ಟ್ ಮಾಡಿಬಿಟ್ಟು ಈ ಥರ ಅಂದ್ಬಿಟ್ರೆ ಬರೋದಿಲ್ಲ. ಸೊ ನೀವು ಈ ಥರ ವೆಯ್ಟ್ನ ಮಾಡಬೇಕು. ಸೊ ನೋಡಿ, ವೆಯ್ಟ್ನ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ, ಯಾವ ಥರ ಬಂದಿದೆ ಅಂತ. ನಿಮ್ಗೆ ಈ ಥರ ಫೋಟೋಸ್ ಬೇಕು ಅಂತಂದರೆ ನಾನು ಹೇಳಿದ ಥರನೇ ಫಾಲೋ ಮಾಡಿ. ಇದನ್ನ ನಾನು ಡೌನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇದ್ರ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರಿ ಅಂತಂದರೆ ಡೌನ್ಲೋಡ್ ಆಗುತ್ತೆ. ನಾನು ಗ್ಯಾಲ್ರಿಗೆ ಹೋಗ್ಬಿಟ್ಟು ಇದು ಒಂದು ಫೋಟೋನ ಡೌನ್ಲೋಡ್ ಆಗಿರೋದು ತೋರಿಸ್ತೀನಿ, ಯಾವುದೇ ಥರ ಫೇಕ್ ಅಲ್ಲ. ಸೊ ನೋಡಿ, ಇಲ್ಲಿ ಫೈಲ್ ಡೌನ್ಲೋಡ್ ಅಂತ ಬರ್ತಿದೆ. ಇಲ್ಲಿ ಓಪನ್ ಅಂತ ಕ್ಲಿಕ್ನ ಮಾಡಿದ್ರಿ ಅಂತಂದರೆ ನೋಡಿ, ನಾನು ಆಲ್ರೆಡಿ ಎಲ್ಲ ನೋಡಿ ಈ ಥರ ಫೋಟೋನು ನಾನು ಕ್ರಿಯೇಟ್ ಮಾಡಿದ್ದೀನಿ, ಈ ಥರ ಫೋಟೋನು ಕ್ರಿಯೇಟ್ ಮಾಡಿದ್ದೀನಿ, ಈ ಥರ ಎಲ್ಲ ಫೋಟೋನು ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಈ ಥರ ನಿಮಗೆ ಈ ಥರ ಫೋಟೋಸ್ ಬೇಕು ಅಂತಂದರೆ ನಾನು ಹೇಳಿದ್ದು ರೂಲ್ಸ್ನ ಮಾಡಿ ನಿಮಗೆ ಗ್ಯಾಲ್ರಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಗ್ಯಾಲ್ರಿಗೆ ಹೋಗಿ ನಾನಿವಾಗ ಡೌನ್ಲೋಡ್ ಮಾಡಿದ ಫೋಟೋ ಇಲ್ಲಿದೆ. ಇದನ್ನು ನಾನು ಓಪನ್ನ ಮಾಡಿಕೊಂಡು ತೋರಿಸ್ತಾಯಿದ್ದೀನಿ, ಲೈವಾಗಿ ತೋರಿಸ್ತಾಯಿದ್ದೀನಿ. ಎಲ್ಲರೂ ಈ ಥರ ಮಾಡ್ಕೊಳ್ಳಿ, ಯಾವುದೇ ಕಾಪಿರೈಟ್ ಇಲ್ದೇ. ಸೊ ಈ ಥರ ಫೋಟೋನ ಕ್ರಿಯೇಟ್ ಮಾಡೋದು ನಿಮಗೆ ತುಂಬಾ ಈಸಿ, ಯಾವುದೇ ಕಾಪಿರೈಟ್ ಇಲ್ಲದೆ ಕ್ರಿಯೇಟ್ ಮಾಡ್ಬೋದು. ಸೊ ಮುಂದಿನ ನೋಡೋದಲ್ಲಿ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಶೇಷನ ತಂದುಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಫ್ರೆಂಡ್ಸ್.